ನಮ್ಮ ಭದ್ರಾವತಿಯ ಜನರೇ ಎಲ್ಲರಿಗೂ ನಮಸ್ಕಾರ. ನಿಮಗೆ ಗೊತ್ತೇ ಇದೆ, ನಮ್ಮ ಭದ್ರಾವತಿಯಲ್ಲಿ 19ನೇ ಡಿಸೆಂಬರ್ ರಾತ್ರಿ 7 ಗಂಟೆಗೆ ಏನು ನಡೀತು ಅಂತ. ನಮ್ಮ ಭದ್ರಾವತಿಯಲ್ಲಿರುವ ಗಣೇಶ್ ರೈಸ್ ಮಿಲ್ನಲ್ಲಿ ಒಂದು ಬಾಯ್ಲರ್ ಬ್ಲಾಸ್ಟ್ ಆಗಿ ಭಾಳ ದೊಡ್ಡ ಮಟ್ಟಿಗೆ ಅನಾಹುತ ಆಯಿತು. ಆ ರೈಸ್ ಮಿಲ್ ಒಳಗಡೆ ಒಂದು ಲಾರಿ ಕೂಡ ಲೋಡ್ ಆಗಿ ನಿಂತ್ಕೊಂಡಿತ್ತು. ಆ ಲಾರಿ ಕೂಡ ಪುಡಿ ಪುಡಿ ಆಗಿಬಿಟ್ಟಿದೆ. ಈ ಲಾರಿಗೆ ಇನ್ಸೂರೆನ್ಸ್ ಕ್ಲೈಮ್ ಮಾಡಿ ಅಂತ ಇನ್ಸೂರೆನ್ಸ್ ಕಂಪ್ನಿಯವರಿಗೆ ಫೋನ್ ಮಾಡಿದ್ರೆ ಇನ್ಸೂರೆನ್ಸ್ ಕಂಪ್ನಿಯವರು ರೆಸ್ಪಾನ್ಸ್ ಮಾಡ್ತಿಲ್ಲ ಅಂತೆ. ಆಗಿ 3 ದಿವಸ ಆದ್ರೂ ರೆಸ್ಪಾನ್ಸ್ ಮಾಡ್ತಿಲ್ಲ. ಈ ಶ್ರೀರಾಮ್ ಫೈನಾನ್ಸು ಹಾಕಬೇಡಿ ದಯವಿಟ್ಟು ಯಾರು ಅಂತ ಲಾರಿ ಓನರ್ಗಳು ರಿಕ್ವೆಸ್ಟ್ ಮಾಡ್ತಿದ್ದಾರೆ. ಈಗ ಇನ್ಸೂರೆನ್ಸ್ ಕ್ಲೈಮ್ ಆಗಿಲ್ಲ ಅಂದ್ರೆ ಮತ್ತೆ ಯಾವಾಗ ಆಗತ್ತಂತ, ನಾವು ಯಾವ ನಂಬಿಕೆಯಲ್ಲಿ ಇನ್ಸೂರೆನ್ಸ್ ಹಾಕಿಸ್ಬೇಕು ವೆಹಿಕಲ್ಗೆ ಅಂತ ಕೇಳ್ತಿದ್ದಾರೆ. ನಮಸ್ಕಾರ. ಈ ಅನಾಹುತ ಆಗಿ ಒಂದು 3-4 ದಿನ ಆಯಿತು. ಗಾಡಿ ಫುಲ್ ಟೋಟಲ್ ಲಾಸ್ ಆಗಿದೆ. ಇನ್ಶೂರೆನ್ಸ್ನವರಿಗೆ 3 ದಿನದಿಂದ ಬಂದು ವೆರಿಫೈ ಮಾಡಿ ಅಂತ ಕೇಳ್ತಿದ್ದೀವಿ. ಯಾರು ಬಂದು ವೆರಿಫೈ ಮಾಡ್ತಿಲ್ಲ. ಇದು ಇನ್ಶೂರೆನ್ಸ್ ಬಂದು ಶ್ರೀರಾಮ್ ಫೈನಾನ್ಸ್ ಅವ್ರದ್ದು. ಶ್ರೀರಾಮ್ ಫೈನಾನ್ಸ್ ಅವ್ರ ಹತ್ರ ಲೋನ್ ಮಾಡಿಸೋದಾಗ್ಲಿ ಇನ್ಶೂರೆನ್ಸ್ ಮಾಡಿಸೋದಾಗ್ಲಿ ಫಸ್ಟ್ ಸ್ಟ್ರಿಕ್ಟ್ ಆಗಿ ಮಾಡಿಸ್ರಿ. 3 ದಿನದಿಂದ ಚಾಕ್ಲೇಟ್ ಕೊಡ್ತಿದ್ದಾರೆ. ಪೊಲೀಸ್ನವ್ರು ಬಂದು ಗಾಡಿ ತೆಗೀರಿ ಅಂತ ಹೇಳ್ತಿದ್ದಾರೆ. ಯಾರು ಮ್ಯಾನೇಜರ್ ಅಫ್ರೋಜಿಗೂ ಫೋನ್ ಮಾಡಿದ್ರು, ಭದ್ರಾವತಿ ಮ್ಯಾನೇಜರ್ಗೂ ಯಾರು ರೆಸ್ಪಾನ್ಸ್ ತಗೊಂತಿಲ್ಲ. ಗಾಡಿಗಳು ಬಂದು ಇಲ್ಲಿ ಪೊಲೀಸ್ನವರು ಕೂಡ ತೊಂದರೆ ಕೊಡ್ತಿದ್ದಾರೆ. ನಮಗೆ ಟ್ರಾಫಿಕ್ ಪ್ರಾಬ್ಲಮ್ ಆಗತ್ತೆ, ಗಾಡಿ ತೆಗೀರಿ ಅಂತ. ಇನ್ಶೂರೆನ್ಸ್ ನನಗೆ ಫೋನ್ ಮಾಡಿದ್ರೆ ಇಲ್ಲ ನಮಗೆ ಸ್ಪಾಟ್ ಫೋಟೋ ಬೇಕು, ಗಾಡಿ ತೆಗಿಬೇಡಿ ಅಂತ ಅವ್ರು ಹೇಳ್ತಾರೆ. ಆ ಕಡೆಯಿಂದ ಈ ಕಡೆಯಿಂದ ಲಾರಿ ಮಾಲೀಕರು ಸಾಯ ಮೂಮೆಂಟ್ ಅಲ್ಲಿ ಬಂದಿದ್ದಾರೆ. ಇನ್ನು ಇನ್ಶೂರೆನ್ಸ್ನವ್ರು ಮಾಡೋದು ಒಂದು ಕೆಲಸ, ಹಲ್ಕ ಕೆಲಸಕ್ಕೆ ಇಡೀ ಜನಕ್ಕೇನೆ ತುಂಬಾ ತೊಂದರೆ ಆಗ್ತಿದೆ. ಯಾರಾದ್ರೂ ದಯವಿಟ್ಟು ಆಗಲಿ ಈ ಶ್ರೀರಾಮ್ ಫೈನಾನ್ಸ್ನವ್ರ ಹತ್ರ ಇನ್ಶೂರೆನ್ಸ್ ಮಾತ್ರ ದಯವಿಟ್ಟು ಹಾಕ್ಸೋಕ್ಕೆ ಹೋಗಬೇಡಿ. ನಮ್ಮಿಂದ ಅವರಿಂದ ನಾವೇನೂ ಇಲ್ಲ. ಅವ್ರು ನಮಗೆ ಕೊಟ್ಟರು 40,000 ಇನ್ಶೂರೆನ್ಸಿಗೆ 65,000 ರೂಪಾಯಿ ಬಿಲ್ ಮಾಡ್ತಾರೆ. 1 ತಿಂಗಳು ಮಿಸ್ ಆಯಿತು ಅಂದರೆ ಗಾಡಿ ಸೀಸ್ ಮಾಡಿಸ್ತಾರೆ. ಈಗ ಯಾರಿಗಂತ ನಾವು ಕೇಳಬೇಕಿಲ್ಲಿ? ಯಾರ ಬಂದೀವಿ, ಯಾರ ಒಂದರ ಪರಿಹಾರ ಕೊಡ್ತಿಲ್ಲ ನಮಗಿಲ್ಲಿ. ಜಾಗ ಆಗಿರೋದು ಆಚೆ ಬಂದು ಟೈಟಲ್